ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಿರಿಜಾ. ಈ ವ್ಲಾಗ್ನ ಪೂಜೆ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡೋದಾದರೆ ನಾನು ಇಲ್ಲಿ ರೆಡಿ ಆಗ್ತಿದ್ದೀನಿ ಅಂತಂದರೆ ನ್ಯೂ ಇಯರ್ ಪಾರ್ಟಿಗೋಸ್ಕರ ನಾನು ರೆಡಿ ಆಗ್ತಾ ಇರೋದು. ಸೊ ನಾವು ನ್ಯೂ ಇಯರ್ಗೆ ಹೊರಟಿರೋ ಪ್ಲೇಸ್ ಬಂದು ಯಲಹಂಕದಲ್ಲಿರುವಂಥ ಕಂಟ್ರಿ ಕ್ಲಬ್ಗೆ. ಸೊ ಇಲ್ಲಿ ನೀವು ನೋಡೋದಾದರೆ ನಾನು ತುಂಬಾ ಸಿಂಪಲ್ ಮೇಕಪ್ ಮಾಡ್ತಿರೋದು, ವಿತೌಟ್ ಫೌಂಡೇಶನ್ ಯೂಸ್ ಮಾಡ್ದಲೇ ಮೇಕಪ್ ಮಾಡ್ತಿರೋದು. ಆ್ಯಂಡ್ ನಾನು ಒಬ್ಬಳು ಮೇಕಪ್ ಆರ್ಟಿಸ್ಟು ಕೂಡ. ಸೊ ಯಾರಿಗಾದ್ರೂ ಮೇಕಪ್ ರಿಲೇಟೆಡ್ ಕ್ವೇರೀಸ್ ಇದ್ದರೆ ಸೊ ಮೇಕವರ್ ಬೈ ಗಿರಿಜಾ ಅಂತ ಪೇಜ್ ಇದೆ, ಅಲ್ಲಿಂದ ನೀವು ಕಾಂಟ್ಯಾಕ್ಟು ಕೂಡ ಮಾಡ್ಬೋದು. ಲೈಟ್ ತುಂಬಾ ಡಿಮ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟ್ ಅಷ್ಟು ಕ್ಲಾರಿಟಿ ಇಲ್ಲ ಮನೇಲಿ, ಸೊ ಹಾಗಾಗಿ ತುಂಬಾ ಡಲ್ಲಾಗಿ ಬರ್ತಿದೆ. ಆ್ಯಂಡ್ ಅದಾದಮೇಲೆ ಹೇರ್ ಸೆಟ್ಟೆಲ್ಲ ಮಾಡಿಕೊಂಡೆ. ಹೇರ್ ಸೆಟ್ಟೆಲ್ಲ ಮಾಡಿ ನಂತರ ನನ್ನ ಫೈನಲ್ ಲುಕ್ ಹೀಗಿರುತ್ತೆ. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್. ಸೊ ಎಲ್ಲಾದರೂ ಮಿಸ್ಟೇಕ್ಸ್ ಇದ್ದರೆ ಇಗ್ನೋರ್ ಮಾಡಿ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗಲ್ಲಿ ನೀವು ನೋಡೋದಾದರೆ ನಾವು ಮಾಲ್ ಆಫ್ ಏಷ್ಯಾ ರೋಡ್ ಕಡೆಯಿಂದ ನಾವು ಹೊರಟಿದ್ದು. ಈ ವ್ಲಾಗ್ ನೋಡ್ತಿರೋರೆಲ್ಲರೂ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟಾಗಿ ವಾಯ್ಸ್ ಓವರ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಿಂದ ಆದಷ್ಟು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫಸ್ಟ್ ನಾವು ಎಂಟರ್ ಆಗಿದ ತಕ್ಷಣವೇ ನಾವು ಪ್ಲ್ಯಾನ್ ಮಾಡಿದ್ದು ಡಿನ್ನರ್ ಮಾಡೋಣ ಅಂತ ಹೇಳಿ. ಇಲ್ಲಿ ನನ್ನ ಸೊಸೆನೂ ಕೂಡ ಅದು ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಕೇಳ್ತಿದ್ದಾಳೆ. ಆ್ಯಂಡ್ ನಾನು ಡಿನ್ನರ್ಗೆ ಪ್ಲ್ಯಾನ್ ಮಾಡಿದ್ದು ನಾನ್ ವೆಜ್ ತೊಗೊಳೋಣ ಅಂತ ಹೇಳಿ. ಸೊ ನಾನ್ ವೆಜ್ ಎಲ್ಲ ತೊಗೊಂಡ್ಬಂದು ದೆನ್ ವಿ ಹ್ಯಾಡ್ ಸ್ಟಾರ್ಟರ್ಸ್ ಇತ್ತು. ಆ್ಯಂಡ್ ಬಿರಿಯಾನಿ ತೊಗೊಂಡ್ವಿ. ಆ್ಯಂಡ್ ರೋಟಿ, ಸಮ್ ಜಾಮೂನ್, ಐಸ್ ಕ್ರೀಮ್ ಈ ಥರ ಎಲ್ಲ ಇತ್ತು. ಸೊ ಅದೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪರ್ಫಾಮೆನ್ಸ್ ನಡೆಯುವಂಥ ಜಾಗಕ್ಕೆ. ಸೊ ಇಲ್ಲಿ ಡಾಲಿ ಅನ್ನೋರು ಔಟ್ ಸ್ಟೇಟಿಂದ ಪರ್ಫಾಮೆನ್ಸ್ ಕೂಡ ಮಾಡ್ತಾಯಿದ್ರು. ಇದಾದ್ಮೇಲೆ ತುಂಬಾ ಪರ್ಫಾಮೆನ್ಸ್ ಇತ್ತು, ಬಟ್ ನಾವು ಮಿಸ್ ಮಾಡ್ಕೊಂಡು ಸಿನ್ಸ್ ನಾವು ಡಿನ್ನರ್ ತಿಂತಾ ಇದ್ದಿದ್ದು ಲೇಟ್ ಆಗಿರೋದ್ರಿಂದ. ಸೊ ಇಲ್ಲಿ ನೀವು ನೋಡೋದಾದರೆ ಸೊ ಎಲ್ಲ ಮಕ್ಕಳನ್ನು ಕೂಡ ಕರೆದ್ರು. ಯಾರಾದರೂ ಪರ್ಫಾಮೆನ್ಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಬನ್ನಿ ಸ್ಟೇಜ್ ಮೇಲೆ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ತುಂಬ ಮಕ್ಕಳು ತುಂಬಾ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡ್ತಾಯಿದ್ರು. ಸೊ ನನಗಿಲ್ಲಿ ಇಷ್ಟ ಆಗಿದ್ದು ಇಲ್ಲಿ ಲಾಸ್ಟ್ ಒಂದು ಪ್ರಾಣಿ ಒಂದು ಸ್ಟೆಪ್ ಹಾಕೋದು, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಯಾವ ಸಾಂಗ್ ಅಂತ ನೀವು ಅಲ್ಲೇ ಕೂಡ ಕೇಳಿಸ್ಕೊಂಡಿರ್ತೀರಿ, ಯಾವ ಫೇಮಸ್ ಸಾಂಗ್ ಒಂದು ಸ್ಟೆಪ್ ಆಗ್ದ ಅಂತ ಹೇಳಿ. ಸೊ ಅದಾದಮೇಲೆ ನನ್ನ ಲುಕ್ ಹೀಗಿತ್ತು. ಇದಾದಮೇಲೆ ನಾನು ನನ್ನ ಸೊಸೆ ಇಬ್ಬರು ಸೇರಿಕೊಂಡು ತುಂಬಾ ಡ್ಯಾನ್ಸ್ ಮಾಡಿದ್ವಿ ಹೆವಿ. ಆ್ಯಂಡ್ ನಾನು ತುಂಬ ವರ್ಷ ನಂತರ ನಾನು ಡ್ಯಾನ್ಸ್ ಮಾಡಿದ್ದು, ತುಂಬಾ ಟಯರ್ಡ್ ಆಯಿತು. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ವಿ, ತುಂಬ ವರ್ಷ ನಂತರ ನಾನು ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ತುಂಬಾ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ದು. ಈ ಇಯರ್ ಅಂತ ನನಗೆ ಬೆಸ್ಟ್ ಇಯರ್ ಅಂತ ಹೇಳ್ತೀನಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಹಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ಅದರಿಂದ ನಾನು ಸ್ವಲ್ಪ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತು. ಆ್ಯಂಡ್ ಮೋರ್ ಓವರ್ ಅವಳು ಯೂಶ್ವಲಿ ಬೇಗನೆ ಮಲ್ಕೊಳೋಳು, ಬಟ್ ಈ ಡ್ಯಾನ್ಸ್ ಇರೋದ್ರಿಂದ, ಈ ಮ್ಯೂಸಿಕ್ ಇರೋದ್ರಿಂದ ಅಂಟಿಲ್ 2 o'clockವರೆಗೂ ಕಂಪ್ಲೀಟಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ಆ್ಯಂಡ್ ಅದಾಗಿದ ನಂತರ ಇಲ್ಲಿ ನನಗೆ ಬೆಸ್ಟ್ ಪಾರ್ಟ್ ಅನಿಸಿದ್ದು ಅಂತಂದರೆ ಲೈಕ್ ಲಾಸ್ಟಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿದ್ದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೇನ್ಲಿ ನಮ್ಮ ಅತ್ತೆ ಡ್ಯಾನ್ಸ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರ ಎನರ್ಜಿ ವಾಸ್ ಅ ನೆಕ್ಸ್ಟ್ ಲೆವೆಲ್ ಹೇಳಬೇಕು ಅಂತಂದರೆ. ಆ ಸರ್ಟನ್ ಏಜಲ್ಲೂ ಕೂಡ ಅವರು ಅಷ್ಟು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಮೋರವರ್ ಕೌಂಟನ್ ಕೂಡ ಸ್ಟಾರ್ಟ್ ಆಗಿತ್ತು. ಫಾರ್ ನ್ಯೂ ಇಯರ್ ವಿಶಸ್ಗೆ ಎಲ್ಲರೂ ವಿಶ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ದೆನ್ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ನನ್ನ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಇವಾಗ ನೋಡ್ತೀರಾ ನೋಡಿ. ಅದು ನನ್ನ ರಿಯಾಕ್ಷನ್ ಆಗಿತ್ತು ಎಲ್ಲ ಪ್ರೋಗ್ರಾಮ್ ಮುಗಿದ ತಕ್ಷಣವೇ. ಸೊ ಅದಾದಮೇಲೆ ನಾವು ಮನೆಗೆ ಬರೋಷ್ಟಕ್ಕೆ ಅರೌಂಡ್ 2-2:30 ಆಗಿಬಿಟ್ಟಿತ್ತು ಆಲ್ರೆಡಿ. ಬಂದು ನೆಕ್ಸ್ಟ್ ಡೇ ಬಂದು ನಾವೇನು ಅಷ್ಟಾಗಿ ಏನು ಸೆಲೆಬ್ರೇಟ್ ಮಾಡಿಲ್ಲ ಮನೇಲಿ. ಜಸ್ಟ್ ನಾರ್ಮಲಾಗಿ ಪೂಜೆ ಮಾಡಿದ್ವಿ, ನಂತರ ನಾನ್ ವೆಜ್ ಮಾಡ್ಕೊಂಡ್ವಿ. ಆ್ಯಂಡ್ ಲೇಟರ್ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿ ವಿ ಎಂಡೆಡ್ ಅವರ್ ನ್ಯೂ ಇಯರ್ ಸೆಲೆಬ್ರೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.